ಈಗಷ್ಟೇ ಜಿಮ್ಗೆ ಹೋಗಿ ವಾಪಸ್ ಬಂದಿದ್ದೀನಿ ರೂಮ್ಗೆ. ಸ್ವಲ್ಪ ಇವು ಪರಂಗಿ ಹಣ್ಣು ಮತ್ತು ಇದು ಸ್ವೀಟ್ ಪೊಟ್ಯಾಟೊ ಮತ್ತು ಇದು ನಿಂಬೆಹಣ್ಣು, ಬೀಟ್ರೂಟ್ ಇದೆ ಮತ್ತು ಓಟ್ಸ್ ಎಲ್ಲ ಇದೆ. ಸ್ವಲ್ಪ ಬೇಗ ಹೊಟ್ಟೆ ಕರಗಿಸೋಣ ಅಂತ ಡಯಟ್ ಪ್ಲ್ಯಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನಿವಾಗ ಒಂದು 85 kg ಆ ಥರ ಇದ್ದೀನಿ. ಒಂದು 2 ತಿಂಗಳು ಇಲ್ಲಾಂದರೆ 3 ತಿಂಗಳು ಒಳಗಡೆ ನಾನು ಒಂದು 75 kg ಆ ಥರ ಬಂದುಬಿಡ್ಬೇಕಂತ ಟಾರ್ಗೆಟು. ನೋಡೋಣ ಎಷ್ಟು ಮಾತ್ರ ಸಣ್ಣ ಆಗ್ತೀನಂತ. ಹೊಟ್ಟೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಒಂದು 2 kg ಕಡಿಮೆ ಆಗಿದ್ದೀನಿ ಅಷ್ಟೇ ಒಂದು ತಿಂಗಳಲ್ಲಿ. ನೋಡ್ಬೇಕು. ಇವಾಗ ರೂಮ್ ಬಂದು ಸ್ವಲ್ಪ ಕಂಪ್ನಿ ಅದ್ರಾಗ ಹೋಗಿ ಬಂದು ಫುಲ್ಲು ಸಾಗೋಗಿದೆ. ಸ್ವಲ್ಪ ನೀರು ಹೀಟ್ರಿಗೆ ಹಾಕಿದ್ದೀನಿ. ಸ್ನಾನ ಮಾಡಿ ಹಣ್ಣು ತಿಂದು ಮತ್ತೆ ಸ್ನಾನ ಮಾಡಿ ಮತ್ತೆ ಕಂಪ್ನಿಗೆ ರೆಡಿಯಾಗಿ ಹೋಗಬೇಕು. ನಾನು ನಿನ್ನೆ ಹೋಗಿರೋದು ಬಂದು ವಿಡಿಯೋ ತಗೊಂಡಿದ್ದೀನಿ ಕಂಪ್ನಿ ಹತ್ರ ಎಲ್ಲ ವಿಡಿಯೋ ತಗೊಂಡಿದ್ದೀನಿ. ಒಂದು ನೈಟ್ ಹೋಗೋದು ಬರೋದು ಊಟ ಮಾಡೋದು ಎಲ್ಲ ತಲೆನೋವು ಗೈಸ್. ಅದರಲ್ಲಿ ಈ ಥರ ಜಿಮ್ಗೆ ಹೋಗೋದು, ಬಾಡಿ ಮೇಂಟೈನ್ ಮಾಡಬೇಕಂದ್ರೆ ಅಂದರೆ ವೆಯ್ಟ್ ಲಾಸ್ ಆಗಬೇಕಂದ್ರೆ ನಿದ್ದೆನೇ ಸಾಕಾಗ್ತಾಯಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಸ್ವಲ್ಪ ನಿದ್ದೆನ ಕಂಟ್ರೋಲ್ ಮಾಡ್ಕೊಬೇಕು. ನೋಡೋಣ ಎಷ್ಟು ಮಾತ್ರ ಕಡಿಮೆ ಆಗ್ತೀನಂತ ವೆಯ್ಟು. ಟೇಸ್ಟ್ ಚೆನ್ನಾಗಿದೆ. KG ಬಂದ್ಬಿಟ್ಟು 30 ರೂಪಾಯಿ. ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿದೆ. ಒಂದು 7 ಹಣ್ಣೇನೋ ತಗೊಂಡಿದ್ದೀನಿ ಪರಂಗಣ್ಣು. ಈ ವಾರಕ್ಕೆ ಸರೋಗುತ್ತೆ. ಊಟ ಹಸುವಾದಾಗ ಹಣ್ಣುಗಳು ತಿಂದು ಅಂದರೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ. ಅನ್ನ ಕೂಡ ಸ್ವಲ್ಪ ತಿಂತೀನಿ. ತೂಕ ಏನು ಹಾಕಲ್ಲ. ಒಂದು ಅಂದಾಜು ಮೇಲೆ ಒಂದು 250 ಗ್ರಾಮ್ ಎಷ್ಟು ಅನ್ಸುತ್ತೋ ಅಷ್ಟು ಹಾಕೊಂಡು ತಿನ್ನೋದು. ಅದು ಸ್ವಲ್ಪ ಇದು ಒಂದು 3-4 ಮೊಟ್ಟೆ ಹಾಕೊಳೋದು, ಸ್ವಲ್ಪ ಮಿಕ್ಸಿಂಗ್ ಮಾಡ್ಕೊಂಡು ತಿನ್ನೋದು. ಈ ಹಣ್ಣಿದೆ ಅಲ್ವಾ, ಇದನ್ನು ಇವಾಗ ತಿನ್ಬೇಕು. ಹೊಟ್ಟೆ ತುಂಬ ಹಸುತ್ತಾ ಇದೆ. ಸ್ವಲ್ಪ ಎಣ್ಣೆ ಐಟಮ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಇದು ತಿಂತಾಯಿದ್ದೀನಿ. ಎಲ್ಲ ಈ ಯೂಟ್ಯೂಬ್ ನೋಡ್ಕೊಂತ ಎಲ್ಲ ಮಾಡ್ಕೊತಾ ಇರೋದು. ಆ ಜಿಮ್ಮಲ್ಲಿ ಟ್ರೈನರ್ ಏನೂ ಇಲ್ಲ, ನಮ್ಗೆ ನಾವೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಜಿಮ್ ಮಾಡ್ಕೊತಾ ಇದ್ದೀವಿ. ಕೊಯ್ದಿರೋದೆಲ್ಲ ಆಗಿದೆ ಗಾಯ್ಸ್. ನೈಟ್ ಶಿಫ್ಟ್ ಹೋಗ್ತಾ ಇದ್ದೀನಿ ಇವಾಗ. ನೈಟ್ ಶಿಫ್ಟ್ ಇವಾಗ ಲಾಕರ್ ಹತ್ರ ಹೋಗಿ ಡ್ರೆಸ್ ಇರುತ್ತೆ ESD ಏಪ್ರನ್ ಅಂತ, ಅದನ್ನು ಹಾಕೊಂಡು ಒಳಗಡೆ ಹೋಗ್ಬೇಕು. ಆ್ಯಂಡ್ ESD ಸ್ಲಿಪ್ಪರ್ಸ್ ಆಗಲಿ ಕ್ಯಾಪ್ ಆಗಲಿ ಎಲ್ಲ ಹಾಕೊಂಡು ಲಾಕರ್ ಹತ್ರ ಹೋಗಿ ಸಿಗೋಣ. ನಮ್ಗೆ ಈ ಥರ ಲಾಕರ್ ಕೊಟ್ಟಿರ್ತಾರೆ. ಲಾಕರಲ್ಲಿ ಏಪ್ರನ್ ಮತ್ತು ESD ಅಂತ ಚಪ್ಪಲಿ ಹಾಕ್ಕೊತೀವಿ. ಚಪ್ಪಲಿಗೆ ಕೆಳಗಡೆ ಕೊಟ್ಟಿರ್ತಾರೆ ರ್ಯಾಕು, ಮೇಲೆ ಏಪ್ರನ್ ಮತ್ತು ಬ್ಯಾಗ್ ಏನಾದರೂ ಇಟ್ಕೊಳಕ್ಕೆ ಅಂತ ಇರುತ್ತೆ. ಅದರಲ್ಲಿ ಈ ಥರ ಯಾರಾದರೂ ನೋಡ್ತಾರಂತ ಕ್ಯಾಮ್ರಾ ಒಳಗಡೆ ಇಟ್ಟು ನೋಡಿಸ್ತಾ ಇದ್ದೀನಿ ಯಾವ ಥರ ರೆಡಿ ಆಗ್ತೀವಂತ. ನೋಡಿ, ಇದೇ ಲಾಕರ್. ಈ ಥರ ಇರುತ್ತೆ ಲಾಕರ್ಗಳು. ನಾವು ಬ್ಯಾಗಿಗೆಲ್ಲ ಸ್ವಲ್ಪ ಸೈಡ್ಗೆ ಹಾಕಿ ಬಟ್ಟೆಗಳೆಲ್ಲ ಹಾಕ್ಕೊಂಡು ಸೋಮವಾರ ಏಪ್ರನು ತೊಗೊಂಡೋಗಿ ವಾಶ್ ಮಾಡ್ಕೊಂಬಂದು ಹಾಕೊಬೇಕು. ಅದರಿಂದ ಬ್ಯಾಗಲ್ಲಿದೆ, ಲಾಕರಲ್ಲಿದೆ ಏಪ್ರನು ಹಾಕೊಂಡು. ನೈಟ್ ಶಿಫ್ಟ್ ತುಂಬ ಕಷ್ಟ ಆಗುತ್ತೆ ಗುರು. ಎಷ್ಟು ನಿದ್ದೆ ಹೋದರೆ ಕೂಡ ನೈಟು ನಿದ್ದೆ ಅನ್ನೋದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿದ್ದೆ ಅನ್ನೋದು ಬರ್ತಾ ಇರುತ್ತೆ. ಎಷ್ಟು ಏನೋ ಬಿಸಿ ನೀರು ಕುಡಿದ್ರು ಕಂಟ್ರೋಲ್ ಆಗೋಲ್ಲ. ತುಂಬ ಕಷ್ಟ ನೈಟ್ ಶಿಫ್ಟ್ ಮಾಡೋದಂತ. ಅದ್ರ ಬಗ್ಗೆ ಹೇಳೋದೇ ಬೇಡ. ಬೆಳಗತ್ಲಾದರೂ ಹಿಂಗೆ ಬಸ್ಸಲ್ಲಿ ಹೋಗಿ ಮಲ್ಕೊಂಬಿಟ್ರೆ ಎದ್ದೇಳೋಕ್ಕಾಗಲ್ಲ. ಫುಲ್ಲು ಒಂಥರ ಮತ್ತಾಗಿರುತ್ತೆ. ಒಂಥರ ಕಣ್ಣು ತೆಗೆದ್ರೆ ಒಂಥರ ಮುಚ್ಚಬೇಕು ಅನಿಸುತ್ತೆ. ಆ ಥರ ನಿದ್ದೆ ಬರುತ್ತೆ ಬೆಳಗ್ಗೆ ಟೈಮ್ ಆದರೆ. ಸಖತ್ ಅಂದರೆ ಸಖತ್ ಕಷ್ಟ. ನಾನು ಬಂದ್ಬಿಟ್ಟು ಎಕ್ವಿಪ್ಮೆಂಟ್ ಇಂಜಿನಿಯರ್, EE ಅಂತ, PEE ಅಂತ. PEE ಅಂದರೆ ಎಕ್ವಿಪ್ಮೆಂಟ್ ಇಂಜಿನಿಯರ್ ಅಂತ. ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಕಂಪ್ನಿ ಬಗ್ಗೆ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಸ್ಟಾರ್ಟಿಂಗಲ್ಲೇ ಹೇಳಿರ್ತಾರೆ ಅವರು, ಈ ಥರ ಕಂಪ್ನಿ ಬಗ್ಗೆ ಏನೂ ರಿವೀಲ್ ಮಾಡಬಾರ್ದು ಅಂತ. ಅದರಿಂದ ಈ ಥರ ಏಪ್ರನ್ ಹಾಕೊಂಡು ತಲೆಗೆ ಸ್ವಲ್ಪ ಕ್ಯಾಪು, ESD ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಬೇಕು. ಕ್ಯಾಬ್ ಹಾಕೊಂಡು ಹೋಗ್ಬೇಕು. ಇವಾಗ ಟೈಮ್ ಆಯಿತು ಅಂದರೆ ಒಂದು 10 ಗಂಟೆಗೆ 10-15 ಆ ಥರ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಹೋಗೋಣ. ಇವಾಗ ಬ್ಯಾಗೆಲ್ಲ ತೆಗೆದು ಒಳಗಡೆ ಹಾಕಿ ಹೋಗ್ಬೇಕು. ಇದೊಂಥರ ಚೈನಾ ಸಿಸ್ಟಮ್ ಮತ್ತು ತೈವಾನ್ ಥರ ಇದು. ಆ ಕಡೆ ಯಾವ ಥರ ಸಿಸ್ಟಮ್ ಇರುತ್ತೋ ಬ್ರೇಕು ಮತ್ತು ಊಟ ಮಾಡೋದು ಶಿಫ್ಟ್ಸ್ ಎಲ್ಲ, ಅದೇ ಥರನೇ ಇಲ್ಲಿ ಫಾಲೋ ಮಾಡ್ತಾಯಿದ್ದಾರೆ ನಮ್ಮ ಕಂಪ್ನಿಯಲ್ಲಿ ಕೂಡ.
ಈ ಟೈಮ್ 1 ಗಂಟೆ ಆಗ್ತಾ ಇದೆ. ಇವಾಗ ಬ್ರೇಕ್ ಹೋಗ್ತಾ ಇದ್ದೀವಿ ಇವಾಗ. ಅಂದರೆ 1 ಗಂಟೆಗೆ ಆ ಥರ ಟೈಮ್ ನಮಗೆ ಬ್ರೇಕ್ ಟೈಮು 45 ಮಿನಿಟ್ಸ್ ಆ ಥರ ಇರುತ್ತೆ. ನಮ್ಗೆ ಬ್ರೇಕ್ ಯಾವ ಥರ ಹಾಕ್ತಾರೆ ಅಂದರೆ ಚಪಾತಿ ಮತ್ತು ಕಲರ್ ಹಾಕ್ಬಿಟ್ಟು ರೈಸ್ಗೆ ಹೆಸರಿರ್ತಾರೆ, ಈ ಪಲಾವ್ ಆ ಪಲಾವ್ ಅಂತ. ಆ ಥರ ಇದಿರುತ್ತೆ. ಮತ್ತು ಸ್ನ್ಯಾಕ್ ಏನು ಕೊಡ್ತಾರೆ ಅಂದರೆ ಬಿಸ್ಕೆಟು ಚಿಪ್ಸು ಆ ಥರ ಕೊಡ್ತಾರೆ. ಈ ಥರ ಇರುತ್ತೆ ನಮ್ಮ ಕ್ಯಾಂಟೀನಲ್ಲಿ ಊಟ ಎಲ್ಲ. ನೋಡಿಸ್ತೀನಿ ನೋಡಿ, ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಹೋಗ್ಬೇಕಾದ್ರೆ ಈ ಥರ ಊಟ ಹಾಕಿರ್ತೀವಿ ಅಂತ, ಅಂದರೆ ಅವ್ರು ಹಾಕ್ತಾರೆ ಅಂತ ನೋಡಿ. ಅಲ್ಲಿ ಕ್ಯಾಂಟೀನ್ಸ್ ಇರುತ್ತೆ. ಆ ಕ್ಯಾಂಟೀನಲ್ಲಿ ನಮ್ಗೆ ಯಾವ ಕ್ಯಾಂಟೀನ್ ಬೇಕೋ ಅದು ಇವತ್ತು ಬಂದ್ಬಿಟ್ಟು ಬಿಸಿಬೇಳೆಭಾತ್ ಆ ಥರ ಹಾಕಿದ್ದಾರೆ. ಬಿಸಿಬೇಳೆಭಾತು ಮತ್ತು ಅದು ಮಿಕ್ಚರ್ ಥರ ಬರ್ತಾರಲ್ಲ ಅದು ಹಾಕ್ತಾಯಿದ್ದಾರೆ ಇವಾಗ. ಹಂಗೆ ಸ್ವಲ್ಪ ಟೈಮ್ ಆಯಿತು, ಬ್ರೇಕ್ ಟೈಮೆಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ ಹೊರಗಡೆಗೆ ಕೆಲಸಕ್ಕೆ. ಒಳಗಡೆಗೆ ಹೋಗಿ ಸ್ವಲ್ಪ ಕೆಲಸ ಮಾಡ್ಕೊಂಡು ಸಿಗೋಣ. ಇವತ್ತಿಗೆ ವಿಡಿಯೋ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಾಯ್.